ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿದೆ. 3/3/2026 ನಾಳೆ ನಡೆಯುವಂತಹ ಪರೀಕ್ಷೆಗೆ ಬನ್ನಿ. ಹಾಗಾದರೆ ಪ್ರಾರಂಭ ಮಾಡೋಣ. ಹೂ ಅಕಾರ್ಡಿಂಗ್ ಟು ರೋಮಿಯೋ ಸೀಮ್ಸ್ ಟು ಹ್ಯಾಂಗ್ ಅಪಾನ್ ದ ಚೀಕ್ ಆಫ್ ನೈಟ್ ಜೂಲೈಟ್. ಆನ್ಸರ್ ಈಸ್ ಜೂಲೈಟ್. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಪ್ರತಿಯೊಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಬನ್ನಿ ನೋಡಿಲಿ. ಹೂಸ್ ಬ್ಯೂಟಿ ಈಸ್ ಟು ರೀಚ್ ಫಾರ್ ಯೂಸ್ ಜೂಲೈಟ್ ಈಸ್ ಬ್ಯೂಟಿ. ವಾಟ್ ಡಸ್ ರೋಮಿಯೋ ಇಂಟೆಂಡ್ ಟು ಡೂ ಆಫ್ಟರ್ ದ ಕಂಪ್ಲೀಷನ್ ಆಫ್ ಡ್ಯಾನ್ಸ್ ಟಚ್ ಹರ್ ಹ್ಯಾಂಡ್. Next important, what does Juliet ask the loving black-browed knight to give her Romeo? When does Juliet expect Romeo to come at night? Okay, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ, what does Juliet want Romeo to be after her death? To be cut in little stars. What will the world be in love with night? Okay, ಇವು ಒಂದು ಸಾರಿ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಮನನ ಮಾಡಿಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ವಾಟ್ ಡಸ್ ದಿ ಫೇಸ್ ಫಾರ್ ಅರ್ತ್ ಟು ಡಿಯರ್ ಸಜೆಸ್ಟ್ ಇನ್ ಜೂಲಿಯಟ್ ಈಸ್ ಬ್ಯೂಟಿ ಈಸ್ ಡಿವೈನ್ ರೇರ್. ನೆಕ್ಸ್ಟು 2 ಡಿಯರ್ದಲ್ಲಿ ಲಿಯೋ ಟಾಲ್ಸ್ಟಾಯ್ ಬರೆದಂಥದ್ದು. ಇಲ್ಲಿ ನೋಡಿ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನೇಮ್ ದಿ ಸಿ ಶೋರ್ ವೇರ್ ಮೊನಾಕೋ ಈಸ್ ಇದು ಮೆಡಿಟೇರಿಯನ್ ಸಿ. ಇದು ಭಾಳ ಇಂಪಾರ್ಟೆಂಟ್ ಇದೊಂದು ಕೂಡ. ನೆಕ್ಸ್ಟು, ವಾಟ್ ವಾಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ? 7,000. ನೇಮ್ ದಿ ಕಮ್ಯುನಿಟೀಸ್ ವಿಚ್ ಅಫೇರ್ ಇನ್ ಟ್ಯಾಕ್ಸ್ಡ್ ಇನ್ ಮೊನಾಕೋ. ಟೊಬ್ಯಾಕೋ ಆ್ಯಂಡ್ ವೈನ್ ಇನ್ ಸ್ಪಿರಿಟ್ಸ್ ಆ್ಯಂಡ್ ಫಾಲ್ಸ್ ಟ್ಯಾಕ್ಸ್. Next important, what did people play in gaming houses? Okay, answer is. Next, what proverb does the writer mention to and justify the and dirty business of gambling? Answer is, you can't earn stone and places by honest labor. Next, who reminded with a monopoly to run gaming house? The Prince of Monaco. Next ಬಂದ್ಬಿಟ್ಟು, what was death sentence changed into? ಓಕೆ, ಇದು ಆನ್ಸರ್ ಇಷ್ಟು. ನೆಕ್ಸ್ಟ್ ಬಂದ್ಬಿಟ್ಟು, ನೆಕ್ಸ್ಟ್ ಮುಂದಿನ ಟಾಪಿಕ್ ಆನ್ ಚಿಲ್ಡ್ರನ್ ಪೋಯಮ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಲೆಸನ್. ಬನ್ನಿ ಹಾಗಾದರೆ, ಇದೇನು ಬೇಡ ನೋಡಿ. What may not be given to children by their parents? Their thoughts. Answer is their thoughts. And next, what according to the speaker in on children, devil in the house of tomorrow, souls of children ಅಂತ ಬರುತ್ತೆ. ನೆಕ್ಸ್ಟು, ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಗೋ. ಇಲ್ಲಿ ಆನ್ಸರ್ ಈಸ್ ಬ್ಯಾಕ್ವರ್ಡ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸನ್ನಿ ಮಾರ್ನಿಂಗ್. ಈ ಒಂದು ಲೆಸನಿಂದ 8 ಅಂಕಗಳಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳು ಬರ್ತದೆ. ನೆಕ್ಸ್ಟ್ ನೋಡಿಲಿ, ಹೂ ಬ್ರಾಟ್ ಇನ್ ಬ್ರೆಡ್ ಕ್ರಮ್ಸ್ ಇನ್ ಟು ದಿ ಪಾರ್ಕ್ ಆಫ್ ಫೀಡ್ ದ ಬರ್ಡ್ಸ್ ಇನ್ ಸನ್ನಿ ಮಾರ್ನಿಂಗ್? ಡೋನಾ ಲ್ಯೂರಾ. ಆ್ಯಂಡ್ ಹೂ ಸ್ಕ್ರೈಡ್ ವೇ ದ ಬರ್ಡ್ಸ್ ದ್ಯಾಟ್ ವೇರ್ ಫೀಡಿಂಗ್ ಆನ್ ಬ್ರೆಡ್ ಕ್ರಮ್ಸ್ ಇನ್ ದ ಪಾರ್ಕ್? ಡಾನ್ ಗುಂಜಾಲೋ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್, ವಾಟ್ ರೈಟ್ ಡಸ್ ಲ್ಯೂರಾ ಕ್ಲೈಮ್ ಟು ಹ್ಯಾವ್ ಟು ಕ್ರಿಟಿಕೈಸ್ ಇನ್ ಗೊಂಜಾಲೋ ಆ್ಯಕ್ಷನ್ಸ್ ಇನ್ ಸನ್ನಿ ಮಾರ್ನಿಂಗ್? ನೈಟ್ ಅವರ್ಸ್ ರೈಟ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ವೇರ್ ಅಕಾರ್ಡಿಂಗ್ ಟು ದ ಗೊಂಜಾಲೋ ಡಿಡ್ ದ ಸ್ಪೆಂಡ್ ಹೀಸ್ ಅರ್ಲಿ ಯೂತ್ ಇನ್ ಸನ್ನಿ ಮಾರ್ನಿಂಗ್? ಓಕೆ, ಇದೊಂದು ತುಂಬ ಇಂಪಾರ್ಟೆಂಟ್. ವೆನ್ ಯು ಆರ್ ಓಲ್ಡ್. ಇದು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಇದರಲ್ಲಿ, ವೇರ್ ಇಟ್ ದ ಲವ್ ಫೇಸ್ ಅಪಾನ್ ದ ಮೌಂಟೇನ್ಸ್ ಓವರ್ ಹೆಡ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು, ಪಿಲಿಗ್ರಿಮ್ ಸಾಯಿಲ್ ಮೀನ್ಸ್ ದ ಸಾಯಿಲ್ ವಿಚ್ ಇಸ್ ದ ಕ್ವೆಸ್ಟ್ ಆಫ್ ಟ್ರೂ ಲವ್. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು, ವಾಟ್ ಡಸ್ ಪೋಯೆಟ್ ಮೀನ್ ವೆನ್ ಹರ್ ರೆಫರ್ಸ್ ಟು ದ ಬುಕ್ ದೇರ್ ಮೆಮೊರೀಸ್ ಅಂತ. ಇದೊಂದು ಪ್ರಶ್ನೆ ಓದ್ಕೊಂಬಿಡಿ. ನೆಕ್ಸ್ಟ್ ಗಾರ್ಡ್ನರ್ ಅಂತ ಬರುತ್ತೆ.
ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ಹೂ ನೆರೇಟೆಡ್ ಹಿಸ್ ಸ್ಟೋರಿ ಟು ದ ವೈಫ್ ಆಫ್ ದಿ, ಇದೊಂದು ತುಂಬ ಇಂಪಾರ್ಟೆಂಟ್ ಬರ್ಕೊಳ್ಳಿ, ಇಲ್ಲಿ ಆನ್ಸರ್ ಇದೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹೂ ಬಿಕೇಮ್ ದ, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇಲ್ಲಿ ಆನ್ಸರ್ ಇದೆ. ಓಕೆನಾ. ನೆಕ್ಸ್ಟ್ ಹೂಸ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇಲ್ಲೇ ತುಂಬ ನಿಮಗೆ ಆನ್ಸರ್ ಇದೆ. ಓಕೆನಾ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ, ವಾಟ್ ಕುಡ್ ನಾಟ್ ಬಿ ನೌ ಹಿಯರ್ ಎಲ್ಸ್ ಬಟ್ ಆನ್ ಅರ್ತ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಇನ್ ದ ಯು ಆರ್, ಇದು ತುಂಬ ಇಂಪಾರ್ಟೆಂಟ್ ಇವೆ. ಓಕೆ. ನೆಕ್ಸ್ಟ್ ದ ಪೊಯೆಟ್ ಫೈಂಡ್ಸ್ ಗಾಡ್ ಇನ್, ಇಲ್ಲಿ ಸರಿಯಾದ ಉತ್ತರ ನೇಚರ್, ಅರ್ತ್, ಟೆಂಪಲ್, ನೇಚರ್ ಅಂತ ಇಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಸರಿಯಾದ ಉತ್ತರ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಹೂ ಕ್ರಿಯೇಟ್ಸ್ ಹೆವೆನ್ ಆನ್ ಅರ್ತ್, ದ ಪೊಯೆಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಾಟ್ ಕ್ವಾಲಿಟಿ ಆಫ್ ಹಾರ್ವೆಸ್ಟ್ ಕಾಸಸ್ ಹೆವೆನ್ ಇನ್ ಆಲ್ ಓವರ್ ಇನ್ ದ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಜೆಂಟಲ್ ಸನ್ ಆ್ಯಂಡ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಅಂತ ಬರುತ್ತೆ. ಓಕೆ. ನೆಕ್ಸ್ಟ್ ವಾಟ್ ಡಸ್ ದ ಪೊಯೆಟ್ ಕ್ರಿಯೇಟ್ ಆನ್ ಅರ್ತ್ ಇನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಇನ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಹೆವೆನ್ ಅಂತ ಇಲ್ಲಿನೂ ಕೂಡ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್, ವಾಟ್ ಡಸ್ ದ ಮಿಕ್ಸ್ ಕಾಲ್ ಅ ಮ್ಯಾನ್ ಈಸ್ ಕಾಸ್ಟ್ ಇನ್ ಜಪಾನ್, ದ ಟೆಲಿಫೋನ್ ರಿಸೀವರ್ ಅಂತ ಬರುತ್ತೆ. ಹೌ ಲಾಂಗ್ ಡಸ್ ಇಟ್ ಟೇಕ್ ಇನ್ ಜಪಾನ್ ಟು ಗೆಟ್ ಕನ್ವಿನ್ಸ್ಡ್ ದ್ಯಾಟ್ ಒನ್ ಈಸ್ ಅಮಾಂಗ್, ಇದೊಂದು ತುಂಬ ಇಂಪಾರ್ಟೆಂಟ್. ಕ್ವಾರ್ಟರ್ ಆಫ್ ಅನ್ ಅವರ್ ಹ್ಯಾಸ್ ಮಿಕ್ಸ್ ಈಸ್ ಆಫ್ಟರ್ ಅ ಫ್ಯೂ ಅವರ್ಸ್ ಇನ್ ಜಪಾನ್ 1 stars. ಓಕೆ. ಹೂ ಎಂಟರ್ ದ ಕರೇಜ್ ಇನ್ ದ ಸ್ಲೈಟ್ಲಿ, ಇದೊಂದು ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ವಿಚ್ ಎನಿಮಲ್ ವರ್ಡ್ ಮೈಕ್ಸ್ ಇನ್ ಜಪಾನ್ ಇನ್ ಡಿಯರ್, ಇದೊಂದು ಓದ್ಕೊಳ್ಳಿ. ಓಕೆ. ನೆಕ್ಸ್ಟ್ ದ ವೋಟರ್ ಒಳಗಡೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಹೂ ವಾಸ್ ಅಡ್ರೆಸ್ಡ್ ಆ್ಯಸ್ ರೂಫ್ ಫಾರ್ ಶಾರ್ಟ್ ಇನ್ ದ ವೋಟರ್, ಇದೊಂದು ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು. ನೆಕ್ಸ್ಟು ಹೂ ವಾಸ್ ದ ರಿಫರ್ಡ್ ಟು ದ, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಸರಿಯಾಗಿ ಇದೊಂದು ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೇಮ್ ದ ಮ್ಯಾನ್ ಹೈ ಟ್ರೆಡಿಷ್ನಲ್ ಟೈಟಲ್ ಪಿಯಾ ಆ್ಯಂಡ್ ಮೆಂಟೆಡ್ ಇನ್ ದ ವೋಟರ್, ಇದೊಂದು ತುಂಬ ಆನ್ಸರ್ ಕರೆಕ್ಟಾಗಿ ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಾಟ್ ವಾಸ್ ದ ಮ್ಯಾಟ್ಯೂಸ್ ಐ ಬಿಫೋರ್ ಎಂಟರಿಂಗ್ ಪಾಲಿಟಿಕ್ಸ್ ಆ್ಯಂಡ್ ಇನ್ ದ ವೋಟರ್ ಇನ್ ಮಿಷನ್ ಸ್ಕೂಲ್ ಟೀಚರ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದುಬಿಟ್ಟು ಹೌ ಮೆನಿ ceilings was finally accepted for the votes by the elders, the voter 4 ceilings. How much did the Pope and campaign team offer rope for his vote in the voter 5 pounds ಅಂತ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್, ಇದು ಕೂಡ ವೇರ್ ದೇರ್ ಈಸ್ ಅ ವೀಲ್ದೊಳಗಡೆ ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ಯಾವುದು ಅಂದರೆ ಇಲ್ಲಿ ನೋಡಿ, ನೇಮ್ ದ ಐವಿಲ್ ಜನರಲ್ ಆ್ಯಂಡ್ ಕೋಆರ್ಡಿನೇಟರ್ ಆ್ಯಂಡ್ ಒನ್ ಆಫ್ ದಿ ಫೌಂಡರ್ ಆಫ್ ಸೈಕ್ಲಿಂಗ್ ಮೂಮೆಂಟ್ ಇನ್ ದ, ಇದೊಂದು ತುಂಬ ನೇಮ್ ದಿ ಇಂಟರ್ನ್ಯಾಷನಲ್. ಓಕೆ. ಇದೊಂದು ಇಷ್ಟು ಓದ್ಕೊಳ್ಳಿ. 1 marks ಕ್ವಶನ್ಸ್, ಮೋಸ್ಟ್ ಹೈಲೈಟ್ ಕ್ವಶನ್ಸ್ಗಳು. ನೆಕ್ಸ್ಟ್ ಪಾರ್ಟ್ ಒಳಗಡೆ ಇವಾಗ ನಿಮಗೆ ಗ್ರಾಮರ್ ಪಾರ್ಟ್ ಹೇಳಿಕೊಡ್ತೇನೆ. ಓಕೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್.